ಇದೇ ಏನು ಆ ವರ್ಷ ಬರ್ತಾ ಇರೋ ಸೂಪರ್ ಮಾರ್ಕೆಟ್ ಇದೆ ಅನಿಸುತ್ತೆ. ನೋಡೋಣ, ಇದೇನೆ, ಇನ್ಯಾವುದೂ ಇಲ್ಲ, ಹೊಸ್ದಾಗಿ ಓಪನ್ ಆಗಿರೋದು ಇದೇನೆ. ನನ್ನೇನಾದರೂ ಆ ವರ್ಷ ನೋಡ್ಬಿಟ್ರೆ ಅಷ್ಟೇ. ಅಯ್ಯೋ ಇಲ್ಲಿಗೂ ಬಂದ್ಬಿಟ್ಲಲ್ಲ ಈ ರೀತಾ ಅಂತ ಹೇಳಿ ನಾನು ಚೆನ್ನಾಗಿ ಬೈಕೊಳ್ತಾನೆ. ಬೈಕಂಬ್ಲೇಳು, ಅವನೇ ನನಗೆ ಸಂಬಳ ಕೊಡಂಗಿದ್ದಾನ. ಸಂಬಳ ಕೊಡೋರು ಬೇರೆ, ನಾನು ಕೆಲಸ ಮಾಡ್ತೀನಿ, ಸಂಬಳ ಕೊಡ್ತಾರಷ್ಟೇನೆ. ಈ ರೀತ ಬಂದಿದ್ದಾಳೆ ಯಾಕನು? ಏನೋ ಐಟಮ್ ತಗೊಂಡೋಗಕ್ಕೆ ಬಂದಿದ್ದಾಳೆ ಅನಿಸ್ತೈತೆ. ಇಲ್ಲಾದರೆ ಕೆಲ್ಸಕ್ಕೆ ಸೇರ್ಕೊಳ್ಳೋರು ಈ ಕಡೆಗಾಸಿ ಬರ್ತಾರೆ, ಕೆಲಸ ಬೇಕು ಅನ್ನೋರು ಈ ಕಡೆಗಾಸಿ ಕಳಿಸ್ತಾರೆ ಅಲ್ಲಿ ವಾಚ್ಮೆನು. ಏನು ಕೆಲಸಕ್ಕಾಗಿ ಬಂದಿದ್ದಾಳ? ಈ ಕಡೆಗಾಸಿ ಬಂದಿದ್ದಾಳೆ ಅಂತ ಅಂದರೆ ಕೆಲಸಕ್ಕೆ ಬಂದಿದ್ದಾಳೇನೋ ಅನ್ನಿಸ್ತೈತೆ. ಆ ಕಡೆಯಿಂದ ಬರೋರಾದರೆ ತಗೊಳಕ್ಕೆ ಆ ಕಡೆಯಿಂದ ಬರೋರು, ಯಾಕೆ ಇಲ್ಲಿಂದ ಬಂದ್ಲು? ಬನ್ನಿ ಈ ಕಡೆ ಬನ್ನಿ, ಇಲ್ಲಿ ನೀವು. ಈ ವರ್ಷ ಇಲ್ಲೇ ಇದ್ದಾನೆ, ನಾನು ನೋಡ್ತಾ ಇದ್ದಾನೆ ಮಣ ಮಣ ಕಣ್ಣು ಬಿಡ್ಕೊಂಡು. ಮೇಡಮ್ ಕೆಲ್ಸಕ್ಕೆ ಬಂದಿದ್ದೀವಿ ನಾವು, ವಾಚ್ಮೆನ್ ಇಲ್ಲ, ಹೋಗ್ರಿ ಮೇಡಮ್ ಇರ್ತಾರೆ ಕೇಳಿ ಅಂತ ಹೇಳಿದ್ರು. ನೀವೇನಾ ಮೇಡಮ್? ಹೌದು ಕಣಪ್ಪ, ನಾನು ಕೆಲಸ ಕೊಡ್ತೀನಿ. ಹಾಂ, ಏನು ಕೆಲಸ ಬೇಕಾಗಿತ್ತು? ಬಿಲಿ ಹಾಕೋದು ಖಾಲಿ ಇಲ್ಲ, ಅಲ್ಲಿ ಐಟಮ್ ಎಲ್ಲ ಜೋಡಿಸೋದು, ಐಟಮ್ ಎಲ್ಲ ಹೊರಿಸೋದು, ಅದೆಲ್ಲ ಖಾಲಿ ಇದೆ. ಸರಿ ಆಯಿತು, ಯಾವುದಾಯ್ತು ಅದನ್ನೇ ಕೊಡಿ ಮೇಡಮ್. ಅಯ್ಯೋ ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ? ಇವಳು ಬಂದ್ಬಿಟ್ರೆ ನನ್ನ ಪ್ಲಾನ್ ವರ್ಕೌಟ್ ಆಗಲ್ಲ. ಅವಿಜಿ ನನ್ನ ಒಪ್ಕೊಳ್ಳಲ್ಲ, ಅವಿಜಿ ಹತ್ರ ಮಾತಾಡೋಕ್ಕಾಗಲ್ಲ. ಇಲ್ಲಿ ಯಾಕಪ್ಪ ಬಂದ್ಲು ಇವಳು? ಮೇಡಮ್ ಮೇಲ್ಗಡೆ ಖಾಲಿ ಇದೆ, ಮೇಲ್ಗಡೆ ಕಳಿಸ್ಬಿಡ್ರಿ ಸ್ವಲ್ಪ ಜನನ್ನ. ಇವಾಗ ಹೊಸ್ದಾಗಿ ಬರೋರ್ನೆಲ್ಲ ಅಲ್ಲೇ ಕಳಿಸ್ಬಿಡಿ ಮೇಡಮ್, ಇಲ್ಲೆಲ್ಲ ಕೆಳಗಡೆ ಅಲ್ಲೇ ಆಲ್ರೆಡಿ ಎಲ್ಲ ಇದ್ದಾರೆ. ಇಲ್ಲ, ಇವರು ಒಬ್ಬರು ಇಲ್ಲಿ ಬೇಕಾಗ್ತಾರೆ ಕೆಳಗಡೆ. ಇವರು ಒಬ್ಬರು ಇಲ್ಲಿ ಇದ್ದರೆ ಹೆಂಗೋ ಕೆಲಸ ಚೆನ್ನಾಗಿ ಆಗುತ್ತೆ. ಇವಾಗ ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ ಐಟಮ್ಮು ಜೋಡಿಸೋದು ಸಾಕಾಗ್ತಾ ಇಲ್ಲ, ಅದಕ್ಕೆ ಇವರು ಒಬ್ಬರು ಕೆಳಗಡೆನೇ ಇರಲಿ. ವರ್ಷ ಎಷ್ಟು ಮೇಡಮ್ ಸ್ಯಾಲ್ರಿ? 12-13 ಸಾವಿರ ಸಿಗುತ್ತೆ. ನೀವು ಮಾಡಿ, ಆಮೇಲೆ ಇನ್ಕ್ರಿಮೆಂಟ್ ಮಾಡಿ ಕೊಡ್ತಾರೆ ನಿಮಗೆ. ಇವಾಗ ನೀವು ಇಲ್ಲಿ ಮಾಡಿ. ನೀವು ಮತ್ತೆ ಆಧಾರ್ ಕಾರ್ಡ್ ಏನಾದರೂ ಫೋಟೋ ಏನಾದರೂ ತೊಗೊಂಡು ಬಂದಿದ್ದೀರಾ? ನೀವು ಇವತ್ತೇ ಜಾಯ್ನ್ ಆಗ್ತೀರಾ? ನಾಳೆ ಬರ್ತೀನಿ ಮೇಡಮ್, ಆಧಾರ್ ಕಾರ್ಡು ಅದೆಲ್ಲ ತೊಗೊಂಡು ಬಂದಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡ್ಬರ್ತೀನಿ ಮೇಡಮ್. ಹಾಂ ಓಕೆ, ನಾಳೆ ತೊಗೊಂಡು ಬನ್ನಿ. ನಾಳೆ ಇಲ್ಲಿ ಬಂದ್ರಲ್ಲ, ಆ ವಾಚ್ಮೆನ್ ಬಂದು ಹಿಂಗೆ ಮಾನ್ಯ ಮೇಡಮ್ನ ಮೀಟ್ ಮಾಡಬೇಕು, ಮಾನ್ಯ ಮೇಡಮ್ ಹತ್ರ ನನ್ನ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿ ಆ ವಾಚ್ಮೆನ್ ಇಲ್ಲಿಗಳೇ ಕಳಿಸ್ಕೊಡ್ತಾರೆ. ಓಕೆನಾ? ನಾಳೆ ಬನ್ನಿ. ಓಕೆ ಮೇಡಮ್, ಓಕೆ. ಏನು ರೀತಾ, ನಿನಗೆ ಏನಾಗೈತೆ? ನೀನು ಏನಕ್ಕೆ ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇದೀಯಾ? ಈಗ ಅಂಗಡಿ ಮಾಡ್ತೀಯಾ? ಬೇಜಾನ್ ದುಡ್ಡು ಮಾಡ್ಕೊಂಡಿದ್ಯಾ? ಯಾಕೆ ಕೆಲ್ಸಕ್ಕೆ ಬರ್ತೀಯಾ? ದುಡ್ಡು ಇಲ್ಲದಕ್ಕೆ ತಾನೇ ಕೆಲ್ಸಕ್ಕೆ ಬಂದಿರೋದು. ದುಡ್ಡಿದ್ರೇನೆ ಯಾರಾದರೂ ಕೆಲ್ಸಕ್ಕೆ ಬರೋರಾ? ಅಯ್ಯೋ ನೀನು ಹೆಂಗೆ 1-2-3 ತಿಂಗಳಿಗೇ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಲ್ಲ, ಹೆಂಗೆ ಆಗ್ಬಿಟ್ಟೆ? ಅದಕ್ಕೇನೆ ನಿನ್ಗೇನು ಕಡಿಮೆ ಆಗೈತಮ್ಮ, ಇನ್ನೇನಕ್ಕೆ ಬರ್ತೀಯಾ ಅಂತಂದೆ. ಮನೆ ತೊಗೊಂಡೆ, ಎಲ್ಲ ಎಗ್ರೆಸ್ ಅಂಗಡಿ ಹಾಕ್ದೆ, ಎಲ್ಲ ಚೆನ್ನಾಗಿ ಮಾಡಿಸಿದ್ದಲ್ಲ, ಅದಕ್ಕೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ಯಾ, ಇನ್ನೇನಕ್ಕೆ ಬಂದಮ್ಮ ಅಂತ ಹೇಳಿ ಅದಕ್ಕೆ ಕೇಳ್ತಾ ಇರೋದು ನಿನ್ನ. ದುಡ್ಡು ಇಲ್ಲದಕ್ಕೆ ಮತ್ತೆ ನಾನು ಕೆಲ್ಸಕ್ಕೆ ಬಂದಿರೋದು. ಸರಿಯಮ್ಮ, ಆಯಿತು ಬಾ. ನೀನು ಕೆಲಸ ಮಾಡ್ತೀಯ, ಅವ್ರು ಸಂಬಳ ಕೊಡ್ತಾರೆ, ನಾನು ಯಾಕೆ ಮಾತಾಡೋಣ? ಮತ್ತೆ ಸುಮ್ಮನೆ ಇರಬೇಕು. ಅದು ಬಿಟ್ಬಿಟ್ಟು ಯಾಕೆ ಬಂದಿದ್ಯಾ, ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಯಾಕೆ ಕೇಳ್ತೀಯಾ? ನಿನ್ಗೇನು ದುಡ್ಡು ಕಡಿಮೆ ಆಗೈತೆ ಅಂತ ಕೇಳ್ತಾ ಇದೆಯಲ್ಲ. ಹಾಂ, ದುಡ್ಡಿಲ್ಲ ಅಂದರೆ ಬರಬೇಕೇನು? ಬೇಡವಾ ಇನ್ನೂ ಮುಂದೆ? ನೀನು ಯಾಕೆ ಬಂದಿದ್ಯಾ? ನಿನ್ನ ಹತ್ರನೂ ದುಡ್ಡು ಐತಲ್ಲ. ನನ್ನ ಹತ್ರ ಇಲ್ಲಮ್ಮ, ಅದಕ್ಕೆ ಬಂದಿದ್ದೀನಿ. ನನ್ನ ಹತ್ರನೂ ಇಲ್ಲ, ಅದಕ್ಕೆ ನಾನು ಬಂದಿದ್ದೀನಿ. ಸರಿ ಬಿಡಮ್ಮ, ಏನೋ ತಪ್ಪಾಯಿತು ಕೇಳಿದೆ. ಯಾರು ವರ್ಷ ಅವರೇ ಅವರು ಹಂಗೆ ಮಾತಾಡ್ತಾ ಇದ್ದಾರೆ? ವಿಜಯ್ ಅವರೇ, ಇವಳು ನಮ್ಮ ಆಂಟಿ ಮಗಳು ರೀತಾ ಅಂತ ಹೇಳಿ. ಇವಳಿಗೂ ನನಗೂ ಫುಲ್ ವಿರೋಧ. ಇವಳಿಂದಲೇ ನಾನು ಎಗ್ರೆಸ್ ಅಂಗಡಿ ತೆಗಿಯೋದಕ್ಕೆ ಕಾರಣ ಇವಳೇನೆ. ನಾನು ಎಗ್ರೆಸ್ ಅಂಗಡಿ ನಂದು ತುಂಬ ಚೆನ್ನಾಗಿ ಓಡೋದು. ಬಂದುಬಿಟ್ಟು ನನಗೆ ವಿರೋಧ ಪಾರ್ಟಿಯಾಗಿ ಇವಳು ಎಗ್ರೆಸ್ ಅಂಗಡಿ ಇಟ್ಟುಬಿಟ್ಟು ಇವಳು ನನಗೆ ತುಂಬ ಮೋಸ ಮಾಡಿದ್ಲು. ನಮ್ಮ ಆಂಟಿ ಮಗಳೇ ಇವಳು. ಅಯ್ಯೋ ಹೌದಾ? ಆಂಟಿ ಮಗಳು ನಿನಗೆ ಈ ಥರ ಮಾಡಿದ್ಲಾ? ಅಯ್ಯೋ ಇವಳ ಜೀವನ ಒಂದೊಂದು ಥರ ಎಲ್ಲ ಆಗಿರೋದು. ನೋಡಿರಿ, ನೀವು ಒಪ್ಕೊಳ್ಳಲ್ಲ ನನ್ನ ಪ್ರೀತಿನ. ಇವಳು ಹೆಂಗೆ ಅಂತಂದರೆ, ನಮ್ಮೂರಲ್ಲಿ ಒಬ್ಬನ್ನ ಲವ್ ಮಾಡಿ ಮದುವೆ ಆದ್ಲು. ಇವಳು ನಮ್ಮ ಮನೆಗೆ ಬಂದಿದ್ಲು ಸ್ವಲ್ಪ ದಿನ. ನಮ್ಮ ಮನೇಲಿ ಬಂದು ನಮ್ಮೂರಾಗ ಒಬ್ಬ ಮನೆಯಿಂದ ಹುಡುಗನ್ನ ಲವ್ ಮಾಡಿ ಮದುವೆ ಆದ್ಲು. ಲವ್ ಮಾಡಿ ಮದುವೆ ಆಗಿ ಅವನ ಹತ್ರ ಏನೂ ಇಲ್ಲ, ದುಡ್ಡು ಕಾಸಲ್ಲೆಲ್ಲ ಕಡಿಮೆ ಇದ್ದಾನೆ ಅಂತ ಹೇಳಿ, ಬಂಟಿ ಅಂತ ಹೇಳಿ ಅವನ್ನ ಲವ್ ಮಾಡಿ ಅವಳು ಮದುವೆ ಆದ್ಲು. ತಿರ್ಗಿ ಅವನಿಗೆ ಡೈವರ್ಸ್ ಕೊಟ್ಟು ಅವನೇ ಇವ್ರಿಗೆ ಮದುವೆ ಮಾಡಿಸ್ದ. ಈ ಥರ ಆಗಿರೋದು. ನೀವು ಹೆದರ್ಕೊಳ್ತೀರ, ಅಯ್ಯೋ ಏನಾಗುತ್ತೋ ಏನೋ ಅಂತ ಹೇಳಿ. ಅಲ್ಲ, ಇವಾಗೇನು ಇಬ್ಬರು ಹೆಂಡ್ತಿರು ಇರಬಾರ್ದು ಅಂತ ಏನಾದರೂ ರೂಲ್ಸ್ ಐತಾ? ಇವಾಗ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ. ಈಗ ಸುಗುಣಂಗೂ ಅನ್ಯಾಯ ಮಾಡಲ್ಲ, ನಿಮಗೂ ಅನ್ಯಾಯ ಮಾಡಲ್ಲ, ಇಬ್ಬರೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ಕೇಳ್ತಾ ಇಲ್ಲ. ಕೇಳಲಿಲ್ಲ ಅಂದರೆ ಬೇಡ, ನಿಮ್ಮ ಜೀವನ ಹಾಳಾಗುತ್ತೆ. ನಾನು ನಿಮ್ಮದು ಈಗಲ ಚಿಕ್ಕ ವಯಸ್ಸು, ನನಗೆ ನಿಮ್ಮ ಜೀವನ ಹಾಳಾಗೋದು ನೋಡ್ಕೊಂಡು ನನ್ನ ಕೈಲೂ ನೋಡ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ಏನೋ ಹೇಳಿದೆ, ನೀವು ಕೇಳಲಿಲ್ಲ ಅಂದ್ರೆ ನಾನೇನು ಮಾಡೋಣ? ಅಲ್ಲ, ನನಗೆ ಭಯ ಆಗುತ್ತೆ. ಮತ್ತೆ ಯಾಕೆ ಬೇಕಪ್ಪ ಇಂಥವೆಲ್ಲ ಸಮಸ್ಯೆ, ಯಾರು ಎದುರಿಸ್ತಾರಪ್ಪ ಅನ್ನಂಗೆ ಆಗುತ್ತೆ. ಅಯ್ಯೋ ಅದನ್ನೆಲ್ಲ ಎದ್ಕೊಂಡು ಕೂತ್ಕೊಂಡ್ರೆ ನೀವು ಇಲ್ಲೇ ಇರ್ತೀರ, ಇದ್ದಿತ್ತಾಗೆ ಇರ್ತೀರ. ನಾನು ಇಲ್ಲೋಡು ಸುಗುಣನೂ ಕೈ ಬಿಡಲ್ಲ, ನಿಮ್ಮನ್ನು ಕೈ ಬಿಡೋದಿಲ್ಲ, ಸರಿನಾ? ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀನಿ. ಬೇಕಾದರೆ ಈ ವಿಷಯ ಸುಗುಣನ ಹತ್ರ ಮಾತಾಡು ಅಂದರೆ ಮಾತಾಡ್ತೀನಿ ನಾನು. ಸುಗುಣ,
ಅವ್ರೂ ಬೇಕು ನೀನು ಬೇಕು ಅಂತಲೂ ಬೇಕಾದ್ರೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು ಅಷ್ಟು ಧೈರ್ಯವಂತ. ಅಯ್ಯೋ ಅಯ್ಯೋ ಹಾಗೆಲ್ಲ ಮಾಡಬೇಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಹೇಳ್ದೆ ತಾನೇ ಬೆಳಗ್ಗೆನೇ. ಬಿಡಿ ಸರಿ ಆಯ್ತು, ಇನ್ಮೇಲಿಂದನ ಚೆನ್ನಾಗಿರೋಣ ಮಾತಾಡ್ಸೋಣ ಅಂತ ಹೇಳ್ದೆ ತಾನೇ. ಇದ್ದೀರಾ ನೀವು ಮನಸ್ಪೂರ್ವಕವಾಗಿ ಒಪ್ಕೊಂಡಿಲ್ಲ. ಮನಸ್ಪೂರ್ವಕವಾಗಿ ಒಪ್ಕೊಂಡ್ರೆ ನನಗೆ ಇಷ್ಟ ಆಗುತ್ತೆ. ನೀವೇನು ರಿಪ್ಲೈನೇ ಹೇಳಲಿಲ್ಲ ನನಗೆ. ಏನಾದರೂ ರಿಪ್ಲೈ ಹೇಳಿದ್ರೆ ತಾನೇ ಗೊತ್ತಾಗೋದು ನನಗೂ. ನೀವೇನು ಹೇಳಲಿಲ್ಲ ಅಂದರೆ ಅಷ್ಟೇ. ನಾನು ಮಾತ್ರ ಕೆಲ್ಸಕ್ಕೆ ಬರೋದಿಲ್ಲ. ನನ್ನ ಕೆಲ್ಸಕ್ಕೆ ಬರ್ತಾ ಇರೋದು ನಿಮಗೋಸ್ಕರ ಅಂತ ನಾನು ಬೆಳಗ್ಗೆ ಹೇಳಿದ್ದೀನಿ. ನೀವೇನಾದರೂ ನನಗೆ ಇದು ಮಾಡಿಬಿಟ್ರೆ ನಾನಂತೂ ಸುಮ್ಮನಿರಲ್ಲ. ನಾನು ಏನೇ ಆದರೂ ನನಗೇನೇ ಕಷ್ಟ ಬರಲಿ ನನ್ನ ಜೀವನದಾಗ ನಿಮ್ಮನ್ನು ಮಾತ್ರ ಬಿಟ್ಕೊಡಲ್ಲ ನಾನು. ಅಯ್ಯೋ ಇದು ಯಾಕಪ್ಪ ಇಷ್ಟೊಂದು ಹಚ್ಕೊಂಡಿದ್ದೀರಾ ನಮ್ಮನ್ನು? ಅಯ್ಯೋ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ನಿಮಗೆ. ನಾನು ಹೇಳೋದು ಸುಮ್ಮನೆ ಕೇಳ್ರಿ ವಿಜಯ್ ಅವರೇ. ನೀವು ಸುಮ್ಮನೆ ಇವಾಗ ನನಗೆ ತಲೆ ಕೆಡಿಸ್ಬೇಡ್ರಿ. ನಾನು ಹೇಳೋದು ಕೇಳ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ಕಲೀರಿ ಅಷ್ಟೇ. ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ, ನನ್ನ ಜೀವನನೂ ಚೆನ್ನಾಗಿರುತ್ತೆ. ನಾನು ಖುಷಿಯಾಗಿರ್ತೀನಿ, ನೀವು ಖುಷಿಯಾಗಿರ್ತೀರ. ಸರಿನಾ? ತಲೆ ಕೆಡಿಸ್ಕೊಬೇಡಿ. ಇವತ್ತು ಬೇಗ ಹೊರಡಬೇಕು. ಬೇಗ ಹೊರಟಿ ನಿಮಗೆ ಶಾಪಿಂಗ್ ಐತೆ, ನೀವೇನಾದರೂ ತೊಗೊಳ್ಳಿ. ಶಾಪಿಂಗ್ ಅಂತ ಹೇಳಿದ್ದೀನಿ ನಾನು ಇವತ್ತು. ಅಯ್ಯೋ ಹೌದಾ? ಏನು ಕೊಡಿಸ್ತೀರಾ ಅಂಥದ್ದು? ನಿನಗೇನು ಬೇಕು? ಬಂಗಾರದ ಅಂಗಡಿಗೆ ಹೋಗ್ಲಿಕ್ಕಿವೆ, ಒಲೆ ಕೊಡ್ಸೋಣ, ರಿಂಗ್ ಕೊಡ್ಸೋಣ, ಏನು ಬೇಕು ಕೊಡಿಸ್ತೀನಿ ಅಂತ ಹೇಳಿಲ್ವಾ? ನೀವೇನಾದರೂ ಮನಸ್ಪೂರ್ವಕವಾಗಿ ಒಪ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ರೆ ನಾನು ನಿಮಗೆ ರಿಂಗೇ ಕೊಡಿಸ್ತೀನಿ. ಸರಿ ಆಯಿತು, ಏನಾದರೂ ಕೊಡಿಸಿರಂತೆ. ಇವಾಗ ಯಾಕೆ ಸಾಯಂಕಾಲ ಹೋಗೋಣ ಹೇಳ್ರಿ. ಓ ಏನು ಮಾತಾಡ್ತಾ ಇದ್ದಾನೆ ಇವನು? ಏನು ಹುಡುಗಿ ಅಂತರ ಮಾತು ಕೋರಿತಾ ಇದ್ದಾನೆ ಅವಾಗಿಂದನೂ. ಅಯ್ಯೋ ನಾನು ಬರಲಿ, ಇವರಿಬ್ಬರು ಮಾತಾಡಬಾರ್ದು. ಹಾಗೆ ಮಾಡ್ತೀನಿ ಆ ಮೇಡಮ್ಗೆ ಹೇಳ್ಬಿಟ್ಟು. ಯಾರಿದ್ದಾರೆ ಇಲ್ಲಿ ಕೆಲಸ ಮಾಡಿಸೋರು ಅವ್ರಿಗೆ ಹೇಳ್ಬಿಟ್ಟು ಇವನು ಮಾತಾಡಬಾರ್ದು ಈ ಹುಡುಗಿ ಹತ್ರ. ಅಲ್ಲ ಏನು ಮಾತು ಕೆಲ್ಸಕ್ಕೆ ಬಂದಿದ್ದಾನೆ, ಮಾತಾಡೋದಕ್ಕೆ ಬಂದಿದ್ದಾನೆ. ಮಾಡ್ತೀನಿ ಇವನಿಗೆ. ಅಲ್ಲ ಎಷ್ಟು ಇವನು ಕೆಟ್ಟಿದ್ದಾನೆ ಅಂದರೆ ಹೇಳ್ಬಾರ್ದು ಹಂಗೆ ಕೆಟ್ಟಿದ್ದಾನೆ. ಓ ಕೆಲಸ ನೋಡೋಗಿ. ನೀವೇನಪ್ಪ ಚಿಕ್ಕ ವಿಷಯಕ್ಕೂ ತುಂಬ ಬೇಜಾರಾಗ್ತೀರ. ಬೆಳಗ್ಗೆ ನೀವು ಮಾತಾಡ್ಸಿದ್ರು ಮಾತಾಡಲಿಲ್ಲ, ಎಷ್ಟೇ ಎಬ್ರಿಸಿದ್ರು ಎದ್ದೊಳ್ಳೆ. ನನಗಂತೂ ಬೇಜಾರಾಗ್ಬಿಡ್ತು, ಯಾಕಪ್ಪ ಇವರು ಹಿಂಗೆ ಮಾಡಿಬಿಟ್ರು ಅಂತ ಹೇಳಿ. ನೀವೇನಾದರೂ ಬರಲಿಲ್ಲ ಅಂದರೆ ಅಷ್ಟೇ, ನನಗಂತೂ ತುಂಬ ಬೇಜಾರಾಗೋದು. ಆ ಬಾಲು ಬೈಕಲ್ಲಿ ನೀನು ಕಳ್ಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾನು ಬಂದೆ ನಿನ್ನ ಜೊತೆ. ಮತ್ತೆ ಬಾಲು ಬೈಕಲ್ಲಿ ಹೋಗ್ಬಿಡ್ತಾಳೆ ಅಂತ ಹೇಳಿ ನಾನು ನಿಮಗೆ ಎಷ್ಟು ಕೇರ್ ಮಾಡ್ತೀನಿ. ಕರ್ಕೊಂಡು ಹೋಗೋದು, ಕರ್ಕೊಂಬರೋದು ಎಲ್ಲ ನಿಮ್ಗೆ ಎಷ್ಟು ನಾನು ಇದು ಮಾಡ್ತಾ ಇದ್ರು ನೀವು ಯಾಕೆ ನಾನು ಒಪ್ಕೊಳ್ತಾ ಇಲ್ಲ? ಅದಕ್ಕೆ ರೀಸನ್ ಹೇಳ್ಬೇಕು ತಾನೆ. ಬೆಳಗ್ಗೆ ಹೇಳಿದಿರ್ತಾನೆ, ಸರಿ ಆಯಿತು, ಇನ್ಮೇಲಿಂದ ಚೆನ್ನಾಗಿ ಮಾತಾಡಿಸ್ತೀನಿ, ಚೆನ್ನಾಗಿರ್ತೀನಿ, ನಿಮಗೂ ಇಷ್ಟಪಡ್ತೀನಿ ನಾನು ಅಂತ ಹೇಳಿದ್ದೀರಾ. ನೋಡೋಣ, ನೀವು ಮನಸ್ಪೂರ್ವಕ ಒಪ್ಕೋಬೇಕು. ಒಪ್ಕೊಂಡ್ರೇ ನೀವಾಗಿ ನೀವು ಹೇಳಿದ್ದೀರಾ. ನೋಡೋಣ ಅಷ್ಟೇ. ನಾನಂತೂ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅದೇನು ಮಾಡ್ತಿರೋ ಗೊತ್ತಿಲ್ಲ. ನೀವು ನಿಮ್ಮ ಇಷ್ಟ. ನನ್ನ ದಡನಾದರೂ ಸೇರಿಸ್ರಿ, ನೀರಲ್ಲಿ ಮುಳುಗಿಸ್ತಿರೋ ಏನು ದಡ ಸೇರಿಸ್ತಿರೋ ನಿಮಗೆ ಬಿಟ್ಟಿದ್ದು. ನಾನು ಒಟ್ಟಿನಲ್ಲಿ ಏನು ಹಿಂದೆ ಮುಂದೆ ಯೋಚನೆ ಮಾಡ್ದಲೇ, ನದಿ ಅಂತಲೂ ಯೋಚನೆ ಮಾಡಿಲ್ಲ, ಸಮುದ್ರ ಅಂತಲೂ ಯೋಚನೆ ಮಾಡಿಲ್ಲ, ಹಳ್ಳ ಅಂತಲೂ ಯೋಚನೆ ಮಾಡ್ದಲೇ ಅದರಲ್ಲಿ ಬಿದ್ದುಬಿಟ್ಟಿದ್ದೀನಿ. ನೀವು ಕೈ ಹಿಡಿದು ದಡ ಸೇರಿಸ್ತಿರೋ ಏನು ಅದರಲ್ಲೇ ಮುಳುಗಲಿ ಅಂತ ಬಿಡ್ತಿರೋ ಗೊತ್ತಿಲ್ಲ. ಎಲ್ಲ ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನಾನೇನು ಅಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದೀನಿ. ಸರಿ ಆಯ್ತು, ಹೇಳ್ದೆ ತಾನೇ. ಕೆಲಸ ನೋಡೋಗ್ರಿ. ಸುಮ್ಮನೆ ಮಾತಾಡ್ತಾ ನಿಂತ್ಕೊಂಡ್ರೆ ಬಿಲ್ಲಿ ಹಾಕೋ ಮೇಡಮ್ಮ ಬೈತೈತೆ. ನಾನು ಅಲ್ಲಿಗೆ ಬರೋಣ ಅಂತ ಇದ್ದೆ. ಇಲ್ಲಿ ಬಿಲ್ ಹಾಕೋದಕ್ಕೆ ಇಲ್ಲಿ ಬೇಜಾರಾಗುತ್ತೆ ನನಗೆ. ಅವಳ ಒಬ್ಳು ರೀತಾ ಬೇರೆ ಬರ್ತಾ ಇದ್ದಾಳೆ. ಅವಳು ಒಳ್ಳವಳಲ್ಲ. ಯಾಕಾದರೂ ಬಂದ್ಲೋ ಏನೋ ಇಲ್ಲಿಗೆ ಅಂತ ಅನ್ನಿಸ್ತೈತೆ. ಏನಾದರೂ ನಾವು ಬರ್ತಾ ಇರೋದು ನೋಡಿ ಏನಾದರೂ ಬಂದ್ಲೋ ಇಲ್ಲಿಗೆ ಅಂತ ಅನ್ನಿಸ್ತೈತೆ. ಅವಳು ಯಾಕಾದರೂ ಬಂದ್ಲಪ್ಪ ಇಲ್ಲಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಾ ಬೇರೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾಳೆ. ನನಗೆಲ್ಲ ಅಡೆತಡೆ ಆಗುತ್ತೆ. ವಿಜಯ್ ಅವರು ಒಪ್ಕೊಂಡಿದ್ದಾರೆ. ಬೆಳಿಗ್ಗೆ ಹೇಳಿದ್ರು ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ ಅಂತೇಳಿ ಒಪ್ಕೊಬಿಟ್ರು. ನಾನು ಬೇಜಾರಾಗಿದ್ದಕ್ಕೆ ಹೆಂಗೂ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.